ಅಕ್ಕಿ ರೊಟ್ಟಿನ ಅತಿ ಸುಲಭವಾಗಿ ಮಾಡೋ ವಿಧಾನ ನೋಡೋಣ. ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಈ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ಹಾಕಿದ್ದೀನಿ. 3 ಕಪ್ ನೀರಿಗೆ 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. 1.5 ಕಪ್ಪು ನೀರಿಗೆ ಅಕ್ಕಿ ಹಿಟ್ಟು 1 ಕಪ್ ಅಕ್ಕಿ ಹಿಟ್ಟು ಸಾಕಾಗುತ್ತೆ. ನೋಡಿ, ಕುದೀತಾ ಇರುವಂಥ ನೀರಿಗೆ ಸೆಂಟ್ರಲ್ಲಿ ಈ ಹಿಟ್ಟನ್ನು ಹಾಕ್ಕೊಂಡು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಇದೇ ಥರ ಕುದಿಸ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿ, ನೀರೆಲ್ಲ ವೈಟ್ ಆಗಿದೆ. ಅಲ್ಲಿ ತನಕ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಿರುಗಿಸ್ಕೋಬೇಕು. ಕರೆಕ್ಟ್ ಆಗುತ್ತೆ ಈ ನೀರಿಗೂ ಮತ್ತು ಅಕ್ಕಿ ಹಿಟ್ಟಿಗೂ. ಇದು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಹಾಗೆ ಹರಳಕ್ಕೆ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಹಿಟ್ಟು ಉಳಿದಿರಬಾರ್ದು. ಹಿಟ್ಟು ನೀರು ಎಲ್ಲ ಮಿಕ್ಸ್ ಆಗಿರೋ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ತಣ್ಣಗಾಗೋವರೆಗೂ ಒಂದು 10 ನಿಮಿಷ ಹಾಗೆ ಬಿಡೋಣ. 10 ನಿಮಿಷ ಆದಮೇಲೆ ಹಿಟ್ಟನ್ನು ಚೆನ್ನಾಗೆ ನಾದ್ಕೊಂಡು ಈ ಥರ ಒಂದು ಮುದ್ದೆ ಆಕಾರಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ತೊಟ್ಕೊಳ್ಳೋಣ. ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಈ ಥರ ಕೈಯಿಂದ ಸ್ವಲ್ಪ ತೊಟ್ಕೊಳ್ಳೋಣ. ಸ್ವಲ್ಪ ಅಗಲ ಆಗೋ ತನಕ ಇದನ್ನು ಅಗಲ ಆದಮೇಲೆ ಒಂದು ಚಪಾತಿ ಹೊಸೆಯೋ ಅಂತ ರತ್ತಂಗೆ ತೊಗೊಂಡು ನಿಧಾನವಾಗಿ ಹೊಸ್ಕೋಬೇಕು. ಇದನ್ನು ಪ್ರೆಷರ್ ಹಾಕಬಾರ್ದು. ಮೇಲೆ ಮಾತ್ರ ಸೈಡ್ಸ್ ಮಾತ್ರ ಒತ್ಕೊಂಡ್ರೆ ಈ ಥರ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ. ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಆ ಸೈಜಿಗೆ ತೊಟ್ಕೋಬೇಕು. ಇದನ್ನು ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಹಾಕ್ಕೊಂಡು ಒಂದು ಬಿಳಿ ಬಟ್ಟೆಗೆ ನೀರಲ್ಲಿ ಹೆದ್ಕೊಂಡು ಇದನ್ನು ಮೇಲಿನ ಹಿಟ್ಟನ್ನು ಒರೆಸ್ಕೋಬೇಕು. ಈ ಥರ ನೋಡಿ, ಈ ಥರ ಒರೆಸೋದ್ರಿಂದ ಹೆಂಚಿಗೆ ಅಂಟ್ಕೊಳ್ಳೋದಿಲ್ಲ. ಹಿಟ್ಟು ನೀಟಾಗಿ ಒರೆಸ್ಕೊಂಡ್ರು ರೊಟ್ಟಿನೂ ಸ್ಮೂತಾಗಿ ಬರುತ್ತೆ. ಒರೆಸ್ಕೊಂಡಾದಮೇಲೆ ಒಂದು 2-3 ಸೆಕೆಂಡ್ ಬಿಟ್ಟು ರೊಟ್ಟಿ ಬೆಂದ ಮೇಲೆ ನೋಡಿ, ಈಗ ಬೆಂದಿರುತ್ತೆ. ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಈ ಥರ ಈ ಸೈಡಲ್ಲಿ ಸ್ವಲ್ಪ ಎಣ್ಣೆನಾದರೂ ಹಚ್ಕೋಬೋದು, ಇಲ್ಲ ಹಾಗೇ ಸರ್ವ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸ್ಮೂತಾಗಿ ಬೇಕು ಅನ್ನೋರು ಮೇಲೆ ಸೈಡಲ್ಲೂ ಒಂದು ಸಲ ನೀರು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ, ಸ್ಮೂತಾಗುತ್ತೆ ರೊಟ್ಟಿ. ಒಂದು ಕಡೆ ನೀರು ಒಂದು ಕಡೆ ಆಯಿಲ್ ಹಚ್ಚೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ. ಇಲ್ಲಿ ನೋಡಿ, ಇದನ್ನು ಒಂದು ಚಿಕನ್ ಫ್ರೈ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಹಾಗೆ ಬೇಗನೆ ರೊಟ್ಟಿನ ಈಸಿಯಾಗಿ ಮಾಡ್ಕೊಳೋ ಮೆಥಡು ತೋರಿಸಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಬೇಗನೆ ಅಕ್ಕಿ ರೊಟ್ಟಿ ರೆಡಿ ಆಯಿತು.